ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೌಡ್ರು, ಹಲೋ ಗೌಡ್ರೆ, ಏನ್ ವಿಷಯ? ಏನೋ ನಮ್ಮೂರೊಳಗೆ ಬಂದವನ ಒಂದು ಫೋಟೋ ಕಳಿಸಿ ಕೋಟೆ ಒಳಗೆ ಬರ್ತಿದ್ದಂಗೆ ಬೂದಿ ಮಾಡಾಕ್ಬಿಡ್ತೀನಿ. ಫೈವ್ ಸ್ಟಾರ್ ಹೋಟ್ಲ್ ಏನಿಗೆ ಬೇಕು ಗೌಡ್ರ? ಒಳ್ಳೊಳ್ಳೆ ಬಂಗಾರಿಗಳನ್ನ ಮಜಾ ಮಾಡಕ್ ಸಿಗುತ್ತಾ ಹೇಳಿ? ಗೌಡ್ರ, ಹಂಗಾರ ಕೆಲ್ಸ ಆಯ್ತು ಅನ್ಕೊಳ್ಳಿ. ಸೆಲ್ಫಿ ಏನು ಡ್ಯಾನ್ಸ್ ಮಾಡಿ ವಿಡಿಯೋನೇ ಕಳ್ಸಿನ್ ಬಿಡಿ. ಎಲ್ಲೋ ನೋಡ್ದಂಗೈತಲ್ಲ. ಏಯ್, ಈಗ ತಾನ ಹೋಗಿದ್ದು ಇವನಿದಾನೆ. ಹೌದಣ್ಣ, ನೀವು ಹೋದ್ರಲ್ಲ ಅದೇ ಗಂಗಾಗಿದ್ರು ಅವರು. ತುಂಬರ್ಸ್ಬಿಡ್ತೀನಿ. ಇವನೆಲ್ಲೋದ ನೋಡ್ರಲ್ಲ, ಈ ನನ್ ಮಗನ ಹೆಣ ಬೇಕೇ ಬೇಕು. ಅಡ್ರಲ್ಲ ಹುಲಿಯ ಕೊಡ್ರಿ. ವೈಭವ್, ಒಂದ್ ಮಿಸ್ಟೇಕ್ ಆಗಿದೆ. ನಮ್ ಸಚಿನ್ ಕೂಡ ಕಂಟಿ ಗ್ಯಾಂಗ್ ಜೊತೆ ಹೋಗಿದ್ದಾನೆ. ಮತ್ ಅವತ್ ಕೇಳೋದಕ್ಕೆ ಅವ್ನು ಹೋಗಕ್ಕಿಲ್ಲ ಅಂತ ಹೇಳಿದ್ರಿ. ಆ ಸುಮ್ಮನೆ ಏನೋ ಪ್ಲಾನ್ ಮಾಡಿ ಕರ್ಕೊಂಡು ಹೋಗಿರ್ತಾಳೆ. ಎಕ್ಸಾಕ್ಟ್ಲಿ. ವೈಭವ್, ನನ್ ಮಗ ಸೇಫ್ ಆಗಿರ್ಬೇಕು. ಪ್ಲೀಸ್ ಏನಾದ್ರೂ ಮಾಡಿ. ಡೋಂಟ್ ವರಿ ಕೇಶವ್ ಅವರೇ, ನನಗೆ ಬೇಕಾಗಿರೋದು ಕಂಟಿ ಮತ್ತೆ ಸಹನ ಮಾತ್ರ. ನಿಮ್ಮ ಮಗನ ಫೋಟೋ ನಾನು ಕಳಿಸಿಲ್ಲ. ಏನ್ ಹೇಳ್ತಾ ಇದ್ದೀರಾ ವೈಭವ್? ಕಂಟಿ ಮತ್ತೆ ಸಹನನ್ನ ಮುಗ್ಸಕ್ಕೆ ಡೀಲ್ ಕೊಟ್ಟಿದ್ದೀನಿ. ಅವ್ರು ಅಲ್ಲಿಂದ ಜೀವಂತವಾಗಿ ವಾಪಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಕಂಟಿನ ಮುಗ್ಸೋದಕ್ಕೆ ಹೇಳಿದ್ರ? ಎಸ್. ಏನಾದರೂ ಪ್ರಾಬ್ಲಮಾ? ಯೋನ್ ಹೇಳ್ತಿದ್ದೀರಾ ಸಾಹೇಬ್ರೆ? ನಮ್ ರಾಧಾ ಕಂಟಿನ ಇಷ್ಟಪಡ್ತಾವಳೆ. ಅವನ ಮದ್ವೆ ಆಗ್ಬೇಕು ಅಂತ ತಾನೇ ಈಟೆಲ್ಲ ಮಾಡಿದ್ದು. ನೀವು ನೋಡಿದ್ರೆ ಅವನೇ ಮುಗಿಸ್ಬೇಕು ಅಂತ ಸುಪಾರಿ ಕೊಟ್ಟಿದ್ದೀರಾ. ಓ, ಇಸ್ ಇಟ್? ರಾಜೀವ್ರೆ, ನಾನು ಯಾವಾಗ ನಿಮ್ಗೆ ಕಂಟಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದೆ? ಯೋನ್ ಹಿಂಗೆ ಹೇಳ್ತಿದ್ಯಾ ರಾಧಾ? ನೀನ್ ತಾನೇ ಆಸೆ ಪಟ್ಟು ಲಗ್ನ ಆಗ್ಬೇಕು ಅಂತ ಆಸೆ ಮಣಿ ತನಕ ಹೋಗಿದ್ದಿದ್ದು. ಅದು ಆಗ. ಈಗ ನಂಗೆ ಆ ಕಂಟಿ ಅತ್ತೆ ಮಗನೂ ಅಲ್ಲ, ಏನೂ ಅಲ್ಲ, ನನ್ನ ಶತ್ರು ಮಗ ಅವನು. ನಾನು ಮತ್ತೆ ಹೊಸ ಹುಟ್ಟು ಪಡ್ಕೊಂಡು ಬಂದಿದ್ದೀನಿ. ನನ್ಗೆ ಆ ಕಂಟಿ ಮೇಲೆ ಯಾವ ಲವ್ವೂ ಇಲ್ಲ, ಪವೂ ಇಲ್ಲ. ನನಗೆ ಹೊಸ ರೂಪ ಕೊಟ್ಟಿದ್ದು ವೈಭವ್ ಅವರು. ನನಗೆ ಅವರಷ್ಟೇ ಇಂಪಾರ್ಟೆಂಟ್. ನಾನು ಸಾಯೋವರೆಗೂ ಅವರಿಗಷ್ಟೇ ಋಣಿಯಾಗಿರ್ತೀನಿ. ಅಯ್ಯ ಶಿವನೇ, ಇವಳು ಏನು ಗಂಟ್ಗೊಂದು ಗಾನ ಆಡ್ತಾವಳೆ. ಜೈಲಲ್ಲಿ ಇರ್ಬೇಕಾದ್ರೆ ನಾನು ಕಂಟಿನೇ ಕಟ್ಕೋತೀನಿ ಅಂತಿದ್ಲು. ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಾವಳೆ. ನೋಡಿ, ನೀವೇನಾದ್ರೂ ಮಾಡ್ಕೊಳ್ಳಿ ವೈಭವ್, ಆದ್ರೆ ನನ್ನ ಮಗಂಗೆ ಏನೂ ತೊಂದರೆ ಆಗಬಾರ್ದು. ಹೇಳಿದ್ನೆ ಎಷ್ಟು ಸತಿ ಹೇಳ್ತೀರಾ ಮಿಸ್ಟರ್ ಕೇಶವ್? ನಿಮ್ಮ ಮಗಂಗೆ ಏನೂ ಆಗಲ್ಲ, ಡೋಂಟ್ ವರಿ. ಕೇಶವ್ ಅವರೇ, ರಾಜೀವ್ ಅವರೇ, ನೀವಿಬ್ರು ಸ್ವಲ್ಪ ಹೊರಗಡೆ ಹೋಗ್ತೀರಾ? ನಾನು ವೈಭವ್ ಅವ್ರ ಹತ್ರ ಮಾತಾಡಬೇಕಿತ್ತು.
ಏ ನಾವೆಲ್ಲ ಒಂದೇ ಅಲ್ವಾ ಅದ್ ಯೋನ್ ಮಾತಾಡ್ಬೇಕಿಲ್ಲ ಮಾತಾಡ್ರದ ಅದು ಹಾಗೆಲ್ಲ ಮಾತಾಡಕ್ಕಾಗಲ್ಲ, ಪರ್ಸ್ನಲ್ ವಿಷಯ. ಅಲ್ಲ ಇವಳು ಯೋನ್ ಮಾಡಕ್ ಹೊರಟವಳೆ ಗೊತ್ತೇ ಆಗ್ತಿಲ್ವಲ್ಲ. ಪರ್ಸ್ನಲ್ ಅಂತ ಹೇಳ್ತಿದಾರಲ್ಲ, ಸೊ ಯು ಕ್ಯಾನ್ ಪ್ಲೀಸ್. ಯಾವ ಊರು ಸಚಿನ್ ಇದು? ಮಾತಾಡು ಅಂತಂದ್ರೆ ಗನ್ನಾಗಿ ಮಾತಾಡ್ತಾನೆ. ನಾ ಮೂರ್ನಾಗ ತಗಲಾಕಬೇಕಿತ್ತು ನನ್ನ ಮಗಂಗೆ ಅವಾಗಿರೋದು. ಅಲ್ವಾ ಕಂಟಿ ಬಿಡ್ತೀನಿ. ಕಂಟಿ ಏನಾಯ್ತು ಅವಳಿ ಅಂದ್ರೆ? ಬನ್ನಿ ಹೋಗೋಣ. ನೀವು ನನ್ನ ತಡಿಬಾರ್ದಿತ್ತು ಮಾವಯ್ಯ. ಏ ಕಂಟಿ ಅವ್ರನ್ನೇ ತಡಿತಿಲ್ಲ, ಕರಿತಿರೋದು ಬಾ. ಅಪ್ಪ ಅವನು ಯಾವನೋ ಗನ್ನಿಟ್ಟ ಅಂತ ಇವ್ರು 3ನೇ ಕಣ್ ತೆಗ್ದಿದ್ದಾರೆ. 3ನೇ ಕಣ ಎಲ್ಲಿ? ಲೇ ಕಾಳಿ, 3ನೇ ಕಣ್ಣು ಅಂದ್ರೆ ಕ್ವಾಪ. ಬಾವಾ ಅವ್ನು ನಿಮಗ್ ಗನ್ ತೋರಿಸಿ ಹೆದರ್ಸಿದ್ರು ನೀವ್ ಯಾಕೋ ಸುಮ್ನೆ ಬಿಟ್ರಿ? ಬಿಡ್ತಾ ಇದ್ದಿಲ್ಲ ಸುಮ್ಮ, ಇವರೇ ಕರ್ಕೊಂಬಂದಿದ್ದು. ಹೋಗ್ಲಿ ಬಿಡಿ ಕಂಟಿ ಅಣ್ಣ, ಮೊದಲೇ ಗನ್ನೆಲ್ಲ ತೋರಿಸ್ತಾ ಇದ್ದಾರೆ, ಸುಮ್ಮನೆ ಕಿರಿಕಿ ಯಾಕೆ? ಲೇ ಸಚಿನ್, ನಾವು ನೋಡ್ದಿರೋ ಗನ್ನೆಲ್ಲ. ನನಗೇನೋ ಕೋಪ ಬಂತು ಅಂದ್ರೆ ಈಗಲೇ ಹೋಗಿ ಅವ್ನ ಗನ್ನು ಬುಲೆಟ್ ಕಿತ್ಕೊಂಡ್ಬಂದ್ಬಿಡ್ತೀನಿ. ಓ ಹೌದಾ? ಊನವೇ ದೇವಿಪುರದ ಹುಡುಗರು ಅಂದ್ರೆ ಸುಮ್ಕೆನಾ ಅಲ್ವಾ ಕಂಟಿ? ಸರಿ ಆಯ್ತು, ವಾಗು ನೋಡಮ್ಮ. ಇದೇನಪ್ಪ ಮಾತಿಗೆ ಹೇಳಿದ್ರೆ ದಿಟ್ಟವಾಗ್ಲೂ ಹೋಗು ಅಂತ ಹೇಳ್ತಾವಳೆ. ಯಾಕ್ಲ ಕಳಿ ಸುಮ್ಕಿ ನಿಂತಿದ್ಯಾ? ನಾವ್ ಯಾರು ನಿನ್ ಜೊತೆಗ್ ಬರಕಿಲ್ಲ, ನೀನ್ ಒಬ್ನೇ ಹೋಗಿ ಅಂತವಾಗ ಗನ್ ಕಿತ್ಕೊಂಬ. ಕಂಟಿ ನಡಿಗರು ಹೋಗಮ್ಮ, ಸಾನ ನಮ್ಮನ್ನ ಕೈಲಾಗ್ದಳು ಅಂತ ಹೇಳ್ತಾವಳೆ. ಕಾಳಿ ಅಕ್ಕ ಹೇಳಿದ್ದು ಬಾಬನ್ ಜೊತೆ ಹೋಗು ಅಂತ ಅಲ್ಲ, ನೀನ್ ಒಬ್ನೇ ಹೋಗು ಅಂತ. ಏ ಇದೇನವ ಹಿಂಗೆ ಹೇಳ್ತಿದ್ಯಾ? ನಾನು ಕಂಟಿ ಇಬ್ರುವೆ 2 ದೇಹ ಒಂದೇ ಜೀವ ಅಲ್ವಾ ಕಂಟಿ?